ಅಯ್ಯ ದೇವತೆಗಳೇ, ರಾಕ್ಷಸರೇ, ನಾವು ದೊಡ್ಡವರು ಎಂಬುದು ಒಬ್ಬರಿಗೊಬ್ಬರು ಕಾದಾಡುವುದು ನ್ಯಾಯವಲ್ಲ, ಧರ್ಮನೂ ಅಲ್ಲ. ನಡೀರಿ, ದೇವತೆಗಳು ರಾಕ್ಷಸರು ಒಟ್ಟಿಗೆ ಹೋಗೋಣ, ಆ ಸಪ್ತ ಸಾಗರದ ಬಳಿಗೆ ಹೋಗೋಣ ಎಂಬಂತೆ ಆ ಸಾಗರದ ಬಳಿಗೆ ಕರೆದುಕೊಂಡೋಗಿ ಆ ಸಾಗರ ಹಾಲು ಸಾಗರ ಮಾಡಿ ಮಂದಗಿರಿ ಪರ್ವತ ಬೆಟ್ಟ ಅದ ಕಡುಗೋಲು ಮಂತಾಗಿ ಮಾಡಿ ತನ್ನ ಊತಿದ್ದಲ್ಲ ಶಂಕು, ಆ ಶಂಕ ಪಾತ್ರೆ ಮಾಡಿ ಅಯ್ಯ ದೇವತೆಗಳೇ, ಈ ಯಾವುದ ಆದಿಶೇಷನೆಂಬ ಸರ್ಪ, ಆ ಕಾಳಿಂಗ ಸರ್ಪವನ್ನ ಹಗ್ಗ ಮಾಡಿಬಿಟ್ಟು ದೇವತೆಗಳೇ, ಈ ಸರ್ಪವೆಂಬ ಹಗ್ಗವ ನೀವು ಬಾಲದ ಭಾಗದಲ್ಲಿ ಇಟ್ಕೊಳ್ಳಿ, ರಾಕ್ಷಸರೇ ನೀವು ತಲೆ ಭಾಗದಲ್ಲಿ ಇಟ್ಕೊಂಡು ಸಮುದ್ರ ಮಥನವು ಪ್ರಾರಂಭವಾಗಲಿ ಅಂತ. ದೇವತೆಗಳು ಬಾಲದ ಭಾಗದಲ್ಲಿ ಇಟ್ಕೊಂಡ್ರು, ರಾಕ್ಷಸರು ತಲೆ ಭಾಗದಲ್ಲಿ ಇಟ್ಕೊಂಡು ಸಮುದ್ರ. ನೀವು ಮನೇಲಿ ಏನ್ ಮಾಡ್ತೀರಿ ಹೇಳಿ? ಏನ್ ಮಾಡ್ತೀರ ಮನೇಲಿ ಏನ್ ಮಾಡ್ತೀರಿ? ಮಾಸ್ತರ್ ಕಡಿತೀರಿ. ಈಗ ಮಿಷಿನ್ ಬಂದಿದೆ, ಅದರ ಸ್ವಿಚ್ ಹಾಕ್ಬಿಟ್ಟು ಮುಡ್ತಾರೆ, ಮಿಕ್ಸಿಗೆ ಹಾಕ್ಬಿಟ್ಟು ನೋಡುತ್ತಾರೆ. ಆ ರೀತಿಯಲ್ಲಿ ಸಮುದ್ರ ಮಥನ ಮಾಡೋದು. ಮಂತು ಅಂದ್ರೆ ನೀವು ಮೊಸರು ಕಡಿಯ ಮಂತು ಮಾಡ್ಕೊಂಡಿದ್ರು, ಮಂದಗಿರಿ ಪರ್ವತವಾದ ಬೆಟ್ಟ. ಆವಾಗ ಈ ರೀತಿ ಸಮುದ್ರ ಮಥನ ಮಾಡುತ್ತಿರುವಂತ ವೇಳೆಯಲ್ಲಿ ಈ ಸರ್ಪ ಹಗ್ಗ ಆಯ್ತಲ್ಲ, ಅದು ಈ ಕಡೆ ದೇವತೆಗಳು ಎಳಿತಾರೆ, ಈಗ ರಾಕ್ಷಸರು ಎಳಿತಾ ಇದ್ರಲ್ಲ, ಆ ಬಂಧನ ಸಹಿಸಲಾದಂತ ಸರ್ಪ ವಿಷ ಕಾರಿತು. ಆ ಕಾರಿದಂತ ವಿಷವ ಬೆಳೆದು 3 ಗುಳಿಗೆ ಮಾಡುದಂತೆ. 3 ಗುಳಿಗೆ ಮಾಡಿ ಪ್ರಸ್ತುತವಾಗಿ 1 ಗುಳಿಗೆ ಬ್ರಹ್ಮದೇವರು ಕೊಟ್ಟಾಗ ಆ ಬ್ರಹ್ಮದೇವರು ನಮ್ಮ ಹಣೆ ಬರಹ ಬರೆಯಕ್ಕೆ ಇಂಕಾಗಿ ಮಾಡ್ಕೊಂಡ್ರಂತೆ ಬ್ರಹ್ಮ. ಆವಾಗ ಮತ್ತೊಂದು ವಿಷದ ಗುಳಿಗೆ ಯಾವ ಶಿವನಿಗೆ ಕೊಟ್ಟಾಗ, ಪರಶಿವನಿಗೆ ಕೊಟ್ಟಾಗ, ಆ ಶಿವ ಅಸ್ತ್ರದಲ್ಲಿ ಆ ದಿಶಾ ಎಂಬುದನ್ನು ತಿಳಿದಂತೆ ಆ ಪಟ್ಟಣ ಸೇವನೆ ಮಾಡ್ತಿದ್ದಂತೆ. ಸೇವನೆ ಮಾಡಿದಾಗ ನಾಲಿಗೆ ಒಳಗೆ ಬಿದ್ದಾಗ ಗಂಟ್ಲಿಗೆ ಹೋಗ್ಬೇಕು. ಆಗ ಪಾರ್ವತ ದೇವಿ ಕಂಠ ಭದ್ರಾಗಿರ್ಕೊಟ್ಲಂತಿಗೆ. ಎಂಥ ಕೆಲಸ ಮಾಡ್ತಾವ ನಮ್ಮ ಪ್ರಾಣೇಶ್ವರ. ಈ ದಿಶಾ ಎಂಬುದನ್ನು ತಿಳಿದಂತೆ ವಿಷವನ್ನು ಸೇವಿಸಿ ಪ್ರಾಣತ್ಯಾಗ ಮಾಡಿಕೊಳ್ಳುತ್ತಾರೆ ಎಂಬಂತೆ ತಿಳಿದಂತಹ ಪಾರ್ವತ ದೇವಿ ಕಂಠ ಹಿಡ್ಕೊಂಡು ಈ ಕಂಠ ಯಾವ ಭದ್ರವಾಗಿಟ್ಕೊಂಡ್ಲೋ ವಿಷ ಒಳಗಡೆನೂ ಹೋಗಲಿಲ್ಲ, ಹೊರಗಡೆಗೂ ಬರಲಿಲ್ಲ. ಆವಾಗ ಶಿವನಿಗೆ ವಿಷಕಂಠ, ನೀಲಕಂಠ ಎಂಬಂತೆ ನಾಮಾಂಕಿತವಾಗಿದೆ. ಮತ್ತೊಂದು ವಿಷದ ಗುಳಿಗೆ ಆ ವಿಷ್ಣುನ ಹಸ್ತಕ್ಕೆ ಕೊಟ್ಟ ತಕ್ಷಣ ವಿಷ್ಣು ತನ್ನ ಹಸ್ತದಲ್ಲಿ ಆ ವಿಷದ ಗುಳಿಗೆಯನ್ನು ಸರಳಕ್ಕೆ ನೇಪನಾತ್ಮ ಮೈಯೆಲ್ಲ ನೀರಿ ವರ್ಣಿಸಿದೆ. ನೀಲಮೇಘ ಶ್ಯಾಮ ನಿಜಗುಣ ಧಾಮ ಎಂಬಂತೆ ನಾಮಾಂಕಿತವಾಗಿದೆ. ಮುಂದೆ ಆ ಸಮುದ್ರ ಮಥನವು ಪ್ರಾರಂಭ ಮಾಡುತ್ತಿರುವಾಗ ಕಾಮಧೇನು, ಕಲ್ಪವೃಕ್ಷ, ವಜ್ರ, ವೈಡೂರ್ಯ, ನಾನಾ ವಸ್ತುಗಳು ದೇವಲೋಕದಿಂದ ಇಳಿದ್ವಲ್ಲ, ಆ ರೀತಿ ಎಲ್ಲ ಪ್ರಾರಂಭವಾಗಿದೆ. ಆವಾಗಲೇ ಉಳಿದಂತೆ ಯಾವಾಗ ಕಾಮಧೇನು, ಕಲ್ಪವೃಕ್ಷ ಅಂದರೆ ತೆಂಗಿನ ಗಿಡ, ಗೋವು ಈ ಭೂಲೋಕದಲ್ಲಿ ಇರಲಿ ಅಂತ ಬಿಟ್ಟೋದಂತೆ ಅದು ಕೇಳಿಕೊಳ್ಳಾಗಿ ಈ ರೀತಿ ಮತ್ತೆ ಪುನಃ ಸಮುದ್ರ ಮಥನ ಮುಂದೆ ನಡೀತಾ ಇರುವಂಥ ವೇಳೆಯಲ್ಲಿ ಅಮೃತ ಪ್ರಾರಂಭವಾಗಿದೆ. ಅದನ್ನು ತಿಳಿದಂಥ ರಾಕ್ಷಸರು ಅಮೃತ ನಮಗೆ, ದೇವತೆಗಳು ನಮಗೆ ತಮಗೆ ಎಂಬಂತೆ ಒಬ್ರಿಗೊಬ್ಬರು ಬಹಳ ಕದನ ಆಯಿತು. ಕದನ ಆದಾಗ ಏನು ಮಾಡಿದ್ರು, ಆ ವಿಷ್ಣು ಏನು ಮಾಡಿದ್ರು, ಅಯ್ಯ ದೇವತೆಗಳೇ, ಅಯ್ಯ ರಾಕ್ಷಸರೇ ಎಂಬಂತೆ ಅವರಿಗೆ ತಿಳಿಸಿ ಶ್ರೀರೂಪ ತಾಳಿದ್ರು. ಜಗನ್ಮೋಹಿನಿ ರೂಪ, ಶ್ರೀರೂಪವನ್ನು ತಾಳಿ ತನ್ನ ಕೈಯಲ್ಲಿರುವಂತಹ ಸುದರ್ಶನ ಚಕ್ರವನ್ನೇ ಸೌಟನ್ನಾಗಿ ಮಾಡಿಕೊಂಡು ಆ ಶಂಕನ್ನೇ ಪಾತ್ರೆಯಾಗಿ ಮಾಡಿಕೊಂಡು ನಿಧಾನ ಇಲ್ಲಿ ಮಾತದೆ ಹಣ ಬೀಳಲ್ಲ ಬೀಳಲ್ಲ ಕಣ ನೋಡಿ ಹಿಂದಕ್ಕೆ ಇದು ಮಾಡ್ಬಿಡಿ. ತೂಕ ಆಯ್ತಲ್ಲ ನನಗಂತೂ ಈ ಕಾಲಲ್ಲೇ ತರಣ ಇಲ್ಲ ಆಗಲ್ಲ, ನಿಮ್ಮ ಒಬ್ಬರಿಗೆಲ್ಲ ಹೌದು. ಈಗಲೇ ಈಗ ಆಗಬೇಕು ಪೂರ ಕಲ್ಪಾಗಲ್ಲ ಕಳೆದು ಇರಲಿ. ಆ ಭಗವಂತ ಎಲ್ಲ ಒಳ್ಳೆದು ಹೇಳಿಲ್ವ ನಗಕ್ಕ ಭಗವಂತ ಕೊಡು. ನಾವು ಮೊದಲು ಮಾಡ್ತಿರ್ಲಿಲ್ಲ, ನಿಜವಾಗ್ಲೂ ಹೇಳ್ತೀನಿ, ಅವ್ನು ಇಲ್ದಲೆ ನಾವು ಇಲ್ಲ.
ಆ ಇಷ್ಟೇ. ಯಾವ ಹಾ, ಅಮೃತವನ್ನು ಇನ್ನೊಂದು 10 ನಿಮಿಷ ಇದೆ. ನೋಡಿದ ತಕ್ಷಣ ಮಾಡ್ತಾ ಇದ್ದೀವಿ. ದೇವತೆಗಳು ನಮಗೆ ಹೌದು. ರಾಕ್ಷಸರು ನಮಗೆ ಮುಂದಾಗ ಅವರು ಜಗನ್ಮೋಹಿನಿ ರೂಪವನ್ನು ತಾಳಿ ಶಂಕರನ್ನೇ ಪಾತ್ರೆಯಾಗಿ ಮಾಡಿಕೊಂಡು ಆ ಸೌಟನ್ನೇ ಯಾವ ಸುದರ್ಶನ ಚಕ್ರವನ್ನೇ ಸೌಟನ್ನಾಗಿ ಮಾಡಿಕೊಂಡು, ಅಯ್ಯ ದೇವತೆಗಳೇ, ಒಬ್ಬರಿಗೊಬ್ರು ಕಾದಾಡುವುದು ನ್ಯಾಯವಲ್ಲ, ಧರ್ಮವಲ್ಲ. ಹೌದು. ನೀವು ಸರ್ವರು ದೇವತೆಗಳು ಒಂದು ಪಂಕ್ತಿಯಲ್ಲಿ, ರಾಕ್ಷಸರು ಒಂದು ಪಂಕ್ತಿಯಲ್ಲಿ ಕುಳಿತುಕೊಂಡದ್ದೇ ಆದರೆ ಸರ್ವರಿಗೂ ನಾನು ಅಮೃತವನ್ನು ಸಮವಾಗಿ ಬಡಿಸುತ್ತೇನೆ ಅಂತ ತಿಳಿಸಿದ. ಹಾ, ಆವಾಗ ದೇವತೆಗಳು ಒಂದು ಪಂಕ್ತಿಲಿ ಅಂದರೆ ಯಾವ ರೀತಿ ಅಂದರೆ, ದೇವತೆಗಳು ಈ ಭಾಗದಲ್ಲಿ, ರಾಕ್ಷಸರು ಈ ಭಾಗದಲ್ಲಿ. ಮೊದ್ಲೇ ಕೂರಿಸ್ತಿದ್ರು ಅಂದ್ರೆ ನಮ್ಮ ಬೆನ್ನಿಂದ ಕೂರಿಸ್ತಿದ್ರು. ಈಗ ಹಾಕಿ ರೀತಿ ಕೂರ್ಸೋದಿಲ್ಲ. ಎದ್ರ ಬದ್ರ ನೋಡ್ತಾರೆ ಒಂದು ಚೇರು, ಇಲ್ಲೊಂದು ಚೇರು. ಈಗ ಹಿಂದೆಗಡೆ ಹಿಂದೆ ನಮ್ಮ ಬೆನ್ನಿಗೆ ಅವ್ರ ಬೆನ್ನು ಬೀಳೋದು. ಒಂದು 30-40 ವರ್ಷದ ಮಾತು. ಹಿಂಗ್ ಕೂತ್ಕೊಂಡ್ರೆ ಜಾಗ ಇರ್ತಿರ್ಲಿಲ್ಲ, ಹಿಂದ್ಕೊಂದ್ ಪಂಕ್ತಿ ತಿರ್ಕೊಳ್ಳೋದು, ಹಿಂಗೆ ಬೆನ್ನು ಹೊರಿಕೊಳ್ಳೋದು ಇವಂತ. ಅಲ್ಲಿ ಕೂತ್ಕೊಂಡ್ರು ಒಂದು ಪಂಕ್ತಿ, ಇಲ್ಲಿ ಕೂತ್ಕೊಂಡ್ರು ಒಂದು ಪಂಕ್ತಿ, ಎರಡು ಕಡೆಗೆ ಆ ಕಡೆಗೆ 4 ಪಂಕ್ತಿ ಆಗೋ, ಒಂದು ಪಂಕ್ತಿ 4 ಪಂಕ್ತಿ, 2 ಪಂಕ್ತಿ. ಈ ರೀತಿಯಲ್ಲಿ ದೇವತೆಗಳು ಈ ಭಾಗದಲ್ಲಿ, ರಾಕ್ಷಸರು ಈ ಭಾಗದಲ್ಲಿ ಕೂತ್ಕೊಂಡಿದ್ದಾರೆ. ಪ್ರಥಮವಾಗಿ ದೇವತೆಗಳ ಪಂಕ್ತಿಯಿಂದ ಅಮೃತವನ್ನು ಬಡಿಸಲು ಪ್ರಾರಂಭ ಮಾಡಿದ್ದಾರೆ. ಯಾವ ಸಿಂಹಿಕೆ ಮಗನಾದಂತಹ ಸರ್ಬಾನೆಂಬ ರಾಕ್ಷಸ. ಕೃಷ್ಣ ಮಾಡಿದ್ದು ತಪ್ಪಲ್ವಾ? ಯಾರು? ಕೃಷ್ಣನ ಮಾಡಿದ್ದು. ಏನ್ ಮಾಡ್ದ? ಈ ದೇವತೆಗಳಿಗೆ ಮಾತ್ರ ಅಮೃತ ಬಡಿಸೋರು. ಎಲ್ರು ಬಡಿಸೋರು ಅವ್ರು. ಎಲ್ಲಿ ಬಡಿಸೋರು? ಅಲ್ಲ, ಈಗ ಬಡಿಸ್ಕೊಂಡ್ ಬರ್ತಾ ಇದ್ರಲ್ವಾ, ಪ್ರಥಮವಾಗಿ ಬಡಿಸ್ತಿದ್ರೋ ಇಲ್ವೋ ಅದ್ ಮುಂದೆ ಅವಶ್ಯಕತೆ. ಅವರು ದೇವತೆಗಳಿಗೆ ಬಡಿಸ್ಬೇಕು, ರಾಕ್ಷಸರು ಬಡಿಸ್ಬೇಕು ಅಂತ ಇಲ್ಲ. ರಾಕ್ಷಸರು ವಂಶ ನಿರಂಶ ಆಗ್ಬೇಕು, ವಂಶ ತೆಗಿಬೇಕು. ಅದು ಲೆಕ್ಕಾಚಾರ ಮಾತಾಡಿಯದ. ಈಗ ರಾಕ್ಷಸ ಅಮೃತ ಸೇವನೆ ಮಾಡಿದ್ರಿಂದ ಇನ್ನು ಪ್ರಬಲ ಜಾಸ್ತಿ ಆಗೋಯ್ತು. ನಮ್ಮನ್ನ ಅರ್ಧ ನುಂಕೊಂಡು ನಾವು ಬದುಕಂಗಿಲ್ಲ, ದೇವತೆಗಳು ಬದುಕಂಗಿಲ್ಲ, ರಾಕ್ಷಸ ಪ್ರಬಲ ಜಾಸ್ತಿ ಆಯ್ತು. ಆವಾಗ ಈ ಅಮೃತದಿಂದ, ಇವ್ರ ವಿಷದಿಂದ ಇವ್ರನ್ನ ಪೂರ್ತಿ ಮಾಡ್ಬೇಕು. ಆ ರೀತಿಯಲ್ಲಿ ಅವರು ಹಿಂಗೆ ಯಾವ ರೀತಿ ಅಂದ್ರೆ, ಇವಾಗ್ಲೂ ನಮ್ಮ ಹೆಣ್ಮಕ್ಳು ಬಡಿಸ್ತಾರೆ ಕೆಲವರು ಊಟ ಹಿಂಗ್ ಹಿಡ್ಕೊಂಡು ತೆಗ್ದಿ ಹಿಂಗ್ ಬಡಿಸ್ತಾರೆ. ಹೌದು, ಹಿಂಗ್ ಬಡಿಸೋದು ಅಮೃತಕ್ಕೆ ಸೇರ್ಕೋತದಂತೆ. ಇಲ್ಲ ಹಿಂಗ್ ಉಲ್ಟ ಹಾಕಿದ್ರೆ ವಿಷಕ್ಕೆ ಲೆಕ್ಕಾಚಾರ. ಯಾರಿಗೆ ಊಟ ಯಾರಿಗೆ ಒಂದ್ ನೀರ್ ಬಿಡ್ಲಿ, ನೀರ್ ಕೊಡ್ಬೇಕಾದ್ರೆ ಹಿಂಗ್ ಕೊಡ್ಬಾರ್ದು, ಈ ಕೈಲಿ ಯಾರಿಗೂ ಕೊಡ್ಬಾರ್ದು. ಇದು ಹೊರ ಕೈ ಅಂತ ಲೆಕ್ಕ. ಇಷ್ಟೇನೆ. ಆವಾಗ ಅವ್ರು ಯಾವ ರೀತಿ ಬಳಸ್ತಿದ್ರು ಅಂದ್ರೆ, ಈ ಕಡೆ ವಿಷ, ಈ ಕಡೆಗೆ ಅಮೃತ, ಈ ರೀತಿ ಬಳಸ್ತಿರುವಂತಹ ವೇಳೆಯಲ್ಲಿ ಸಿಂಹಿಕೆ ಮಗನಾದಂತಹ ಸರ್ಬಾನೆಂಬ ರಾಕ್ಷಸ ಯಾರಿಗೂ ಗೊತ್ತಾಗದಂಗೆ, ಒಬ್ರಿಗೂ ಪತ್ತೆ ಕೂತಿರೋರ್ಗೆ ಗೊತ್ತಾಗದಂಗೆ, ಆ ಸೂರ್ಯ ಚಂದ್ರ ಇಬ್ರು ಕೂತಿದ್ರಲ್ಲ, ಅವ್ರ ಮಧ್ಯ ಭಾಗಿಗೆ ಬಂದು ಆ ರಾಕ್ಷಸ ಕುಳಿತುಕೊಂಡ್ಬಿಟ್ರು. ಆವಾಗ ಕುಳಿತುಕೊಂಡಾಗ ಅಮೃತವನ್ನು ಬಡಿಸ್ಕೊಂಡ್ ಬಂದಾಗ ಈ ರಾಕ್ಷಸನ ಅಷ್ಟೇ ಬಿದ್ದ ತಕ್ಷಣ ಅಕ್ಕಪಕ್ಕದಲ್ಲಿ ಕೂತಿದ್ರಲ್ಲ ಸೂರ್ಯಚಂದ್ರಾದಿಗಳು ನೋಡ್ಲಿಲ್ಲ, ಅವರು ಕಣ್ಣು ಸೊನ್ನೆ ಮಾಡ್ಬಿಟ್ರು ಅಷ್ಟೇ. ಹಿಂಗೆ ನೋಡ್ಲಿಲ್ಲ, ಎಸ್ಕೊಂಡ್ಬಿಟ್ಟ ಇವನು. ಹಿಂಗ್ ಕಣ್ಣು ಸೊನ್ನೆ ಮಾಡಿದ್ರು. ಕಣ್ಣು ಸೊನ್ನೆ ಮಾಡಿದಟ್ಟಿಗೆ ಅವನು ಹೆಂಗೆ ಯಾವ ರೀತಿ ಸೊನ್ನೆ ಮಾಡಿದ್ರು ಅಂದ್ರೆ, ರಾಕ್ಷಸ ದೇವತೆಗಳ ಬಾಯ್ಬಿಟ್ಟು ಅವ್ರು ಹೇಳಂಗಿಲ್ಲ, ರಾಕ್ಷಸ ಅಂತಲೂ ಹೇಳಂಗಿಲ್ಲ, ಬರೀ ಕಣ್ಣು ಸೊನ್ನೆ ಮಾಡಿದ ತಕ್ಷಣ ಅದನ್ನು ತಿರುಗಂತ ವಿಷ್ಣು ಆದರೂ ಆ ಸೌಟಿನಿಂದ ಈತನ ಸಿರಕಿ ಹಿಂಗ್ ಹೊಡೆದ ತಕ್ಷಣ ಮುಂಡ ಒಂದ್ ಕಡೆ, ರುಂಡ ಒಂದ್ ಕಡೆ ಆಗೋಯ್ತು ರಾಕ್ಷಸರು. ಆವಾಗ ರುಂಡ ಮುಂಡ ಎರಡು ದೂರ ಹೋಗಿ ಬಿದ್ದೋಗ್ಲಿಲ್ಲ, ಅಮೃತ ಬಳಸ್ತಿದ್ವಲ್ಲ ವಿಷ್ಣು, ಅವನ ಪಾದದ ಮೇಲೆ ಬಂದು ಬಿದ್ದು ಆವಾಗ ಆ ರುಂಡ ಮುಂಡ ಎರಡು ಸೇರ್ಕೊಂಡು ಬೇಡದು ಬಂತು ವಿಷ್ಣು ಹತ್ರ. ಶ್ರೀಹರಿ, ನಾನು ಅರಿಯದೇ ಮಾಡಿದಂಥ ಅಪರಾಧವನ್ನು ಕ್ಷಮಿಸಿ ನನಗೆ ಮೋಕ್ಷವನ್ನು ದಯ ಪಾಲಿಸು ಎಂಬಂತೆ ಬೇಡಿದಾಗ, ಅಯ್ಯ ರಾಕ್ಷಸನೇ, ಅಮೃತವನ್ನು ಸೇವನೆ ಮಾಡಿದ್ದರಿಂದ ನಿನ್ನ ಪ್ರಾಣ ಹೋಗದೇ ಇರಲಿ ಅಂದರೆ, ಈಗಲೂ ನಮ್ಮೇಲೂ ಅವರೇ ರಾಕ್ಷಸರು, ದೇವತೆಗಳೇ ಅಲ್ಲ, ರಾಕ್ಷಸರೇ ಇರಲ್ಲ, ನಮ್ಮೇಲೂ ಅವರೇ. ಒಂದು ದೇವಸ್ಥಾನಕ್ಕೆ ಮಗ ತೀರ್ಥ ಪ್ರಸಾದಕ್ಕೆ ಹೋಯ್ತೀವಲ್ವಾ, ಅಸ್ತ್ರಕ್ಕೆ ಬಿದ್ದ ತಕ್ಷಣ, ಹಿಂಗೆ ಅಸ್ತ್ರಕ್ಕೆ ಬಿದ್ದ ತಕ್ಷಣ ದೇವ್ರಿಗೆ ಅರ್ಪಿಸ್ಬಿಟ್ಟು ಕೆಲವ್ರು ಅಸ್ತ್ರಕ್ಕೆ ಹಿಂಗೆ ಹಾಕಿದ ತಕ್ಷಣ ಹಿಂಗೆ ಹಾಕದ ಎಸ್ಕೊಂಡ, ಅಲ್ಲಿ ಎಸ್ಕೊಳ್ದವ್ರು ಹಿಂದಿಂದಗಡೆ ಬೋಡ್ಸ್ಕೊಂಬತ್ತಾರಲ್ಲ, ಇನ್ನೇನು ತಿನ್ನೋದು ಹಂಗೆ ಅರ್ಜೆಂಟು ಹಂಗೆ ಎಸ್ಕೊತಾರೆ. ನಮ್ಮೇಲೂ ಅವರೇ. ನಾನೇ ದೇವಸ್ಥಾನದಲ್ಲಿ ತೀರ್ಥ ಪ್ರಸಾದ ಕೊಡ್ತೀನಲ್ಲ, ನಾನು ನೋಡ್ತೀನಿ, ನಾನು ಹಿಂಗೆ ಅಷ್ಟು ಕೈ ಹಾಕಿದ ತಕ್ಷಣ ಪಟ್ಟಂತೆ ಎಸ್ಕೊತವ ನೋಡ್ತಾ ಇರ್ತೀನಿ ನಾನು, ಎಷ್ಟು ಅರ್ಜೆಂಟ್ ಇವ್ರಿಗೆ ಏನೇ ಅಂತ. ಈ ರೀತಿಯಲ್ಲಿ ಆ ರಾಕ್ಷಸ ಪಟ್ಟಂತ ಸೇವನೆ ಎಸ್ಕೊಂಡ ಮಾಡಿದಾಗಲೇ ಗೊತ್ತಾಗ್ಬಿಟ್ಟು ಅವ್ರಿಗೆ ಗೊತ್ತಾಗುತ್ತೆ.
ಇವ್ರು ರಾಕ್ಷಸನೇ ಅಂತ. ದೇವತೆಗಳಲ್ಲ. ಆವಾಗ ಆ ರುಂಡ ಮುಂಡ ಎರಡು ಇವ್ರು ಹೊಡೆದ ತಕ್ಷಣ ಬಂದು ಬೇಡ್ತಾ ಇದ್ದಾಗ, ಅಯ್ಯ ರಾಕ್ಷಸ, ಅಮೃತವ ಸೇವನೆ ಮಾಡಿದ್ದರಿಂದ ನಿನ್ನ ಪ್ರಾಣ ಹೋಗದೇ ಇರಲಿ ಅಂತ ಆಶೀರ್ವಾದ ಮಾಡಿ ಅವಾಗ ಏನು ಮಾಡ್ದ, ಈ ಸಿರ್ಸದ ಈ ಸರ್ಪಂದು ತಲೆ ಇತ್ತಲ್ಲ, ಆ ತಲೆ ತಗೊಂಬಂದು ಇವನ ಮುಂಡಕ್ಕೆ ಜೋಡಿಸಿ, ಇವಂತ ಮುಂಡ ತಗೊಂಡೋಗಿ ಸರ್ಪನ್ಗೆ ಜೋಡಿಸಿ ಎರಡಕ್ಕೂ ಜೀವ ಬರಂಗೆ ಇದು ಮಾಡಿ ಅಮೃತ ಸೇವನೆ ಮಾಡಿದ್ರಲ್ಲ, ಆಶೀರ್ವಾದ ಮಾಡಿ ಆವಾಗ ರಾವು ಕೇತು ಎಂಬಂತೆ ಒಂದೇ ಶರೀರದಲ್ಲಿ ಎರಡು ಗ್ರಹಗಳಾದಂಥ ರಾವು ಕೇತುಗಳು ಅಂತ ರಾವು ಕೇತುಗಳಿಗೆ ಉದ್ದು ಉರುಳಿ ಎಂಬ ಧಾನ್ಯವನ್ನಿಟ್ಟು ಪೂಜೆ ಮಾಡಿ ಎಂಬಂತೆ ತಿಳಿಸಿದ್ದಾರೆ. ಆವಾಗ ಈ ರಾವು ಕೇತುಗಳು ಏನಂತ ಶಬ್ದ ಮಾಡಿದ್ರು, ಅಯ್ಯ ಸೂರ್ಯ, ಅಯ್ಯ ಚಂದ್ರ, ಯಾರಿಗೂ ಗೋಚರವಿಲ್ಲದಂತೆ ನಾನು ಮಧ್ಯಭಾಗದಲ್ಲಿ ಕುಳಿತುಕೊಂಡು ಅಮೃತವನ್ನು ಸೇವನೆ ಮಾಡಿದಾಗ ಕಣ್ಣು ಸೊನ್ನೆ ಮಾಡಿ ನನಗೆ ಈ ರೀತಿ ಕಷ್ಟ ಕೊಡಿಸ್ತೀಯಲ್ವಾ, ಕೊಡಿಸಿದ್ರಲ್ವ ನೀವಿಬ್ರು ಸೇರಿಕೊಂಡು. ಆದ್ರಿಂದ ನಿಮಗೆ ವರ್ಷಕ್ಕೊಂದು ಆವರ್ತಿ ಗ್ರಹಣದ ರೂಪದಲ್ಲಿ ಹಿಡಿದು ನಾನು ಪೀಡಿಸ್ತಲೇ ಬಿಡ್ತಕ್ಕಂಥವನಲ್ಲ ಅಂತ ಆದಿಗಳು ಸಪ್ತ ಮಾಡಿದ್ದು. ಈ ಕೇತು ಎಂಬ ಗ್ರಹ ಸೂರ್ಯದೇವರಿಗೆ ಹಿಡಿಯೋದು, ರಾವು ಎಂಬ ಗ್ರಹ ಚಂದ್ರನಿಗೆ ವರ್ಷಕ್ಕೊಂದು ಆವರ್ತಿಯಿಂದ ಅಂತ ಶಬ್ದ ಮಾಡಿದ್ದಾರೆ. ಈ ವರ್ಷಕ್ಕೆ 2 ಸತಿ 3 ಸತಿ ಚಂದ್ರಗ್ರಹಣ ಸೂರ್ಯಗ್ರಹಣ. ಉಗಾದಿ ಹಬ್ಬ ವರ್ಷ ತೊಡ್ಕೊಂಡು ಲೆಕ್ಕಾಚಾರದಲ್ಲಿ ಬರೋದು ಸೂರ್ಯಗ್ರಹಣ ಚಂದ್ರಗ್ರಹಣ. ಆಸ್ಕರಿ ಉಗಾದಿಲಿ ಆ ಸೂರ್ಯಗ್ರಹಣ ಬಂದರೆ ಆ ಬೀದಿಲಿ ತಟ್ಟೆ ಬೆಳಗ್ಬಿಟ್ಟು ಅನ್ನ ಬಂದ್ಬಿಟ್ಟು ಒಣಗೆ ನೀರು ಹಾಕೋದು ಹಂಗೆ ನಿಂತು ಬರ್ತದೆ. ಪೂಜೆ ಮಾಡಿಬಿಟ್ಟು ಆವಾಗ ಗ್ರಹಣ ಹಿಡಿತು ಅಂತ ಗೊತ್ತಾಯ್ತದೆ ಅಂತ ಕಂಚಿನ ಗಂಗಾ ಬೆಳಗ್ಬಿಟ್ಟು ಅದು ತುಂಬ ನೀರು ಬಿಟ್ಬಿಟ್ಟು ಅಷ್ಟು ಪೂಜೆ ಮಾಡಿಬಿಟ್ಟು ಒನಕೆ ಹೊತ್ತು ಹಿಂಗೆ ನಿಲ್ಸೋರು, ಹಿಂಗೆ ಒನಕೆಯ ಆ ಗಂಗದಲ್ಲಿ ಹಂಗೆ ನಿಂತ್ಕೊಳ್ಳೋದು ಆ ಗ್ರಹಣ ಹಿಡಿದಾಗ. ಈ ರೀತಿ 15ರಿಂದ ಇದುವರೆಗೂ ಸಹ ಗ್ರಹಣದ ರೂಪದಲ್ಲಿ ಹಿಡಿದು ರಾವು ಎಂಬ ಗ್ರಹ ಚಂದ್ರನನ್ನು, ಕೇತು ಎಂಬ ಗ್ರಹ ಸೂರ್ಯನನ್ನು ಗ್ರಹಣದ ರೂಪದಲ್ಲಿ ಬಿಡಿಸ್ತಾ ಇದ್ದಾರೆ ಪ್ರಭು. ಅಂತ ರಾವು ಕೇತುಗಳಿಗೆ ಉದ್ದು ಉರುಳಿ ಎಂಬ ಧಾನ್ಯವಿಟ್ಟು ಭಕ್ತಿಯಿಂದ ಪೂಜೆ ಮಾಡಿ ಎಂಬಂತ ತಿಳಿಸಿದ್ದಾರೆ. ಶ್ರೀಮದ್ರಮಾರಮಣ ಗೋವಿಂದ, ರಾಹು ಕೇತು ಮಹಾದೇವರಿಗೆ ಗೋವಿಂದ, ಸರ್ವಗ್ರಹಗಳಿಗೂ ಗೋವಿಂದ. ನಮಃ ಪಾರ್ವತಿ ಪದೇ. ಮತ್ತೊಬ್ಬ ಪಂಡಿತರು ಇರುವಂತ ವೇಳೆಯಲ್ಲಿ ಆ ವಿಕ್ರಮರಾಜರು ಕೇಳ್ತಾರೆ, ಪಂಡಿತೋತ್ತಮರೇ, ಶನಿಗ್ರಹ 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 ಎಂಬಂತೆ ಕೇಳಿದ್ರಲ್ಲ, ಅಂತ ಶನಿರಾಜನಿಗೆ ಇಂಥ ಬಲ ಶೌರ್ಯ ಪರಾಕ್ರಮ ಬರಲು ಯಾವ ರೀತಿ ಬಂತು, ಹೇಗೆ ಅಂತ ಪರಾಕ್ರಮಶಾಲಿ ಆಗಬೇಕಾದ್ರೆ ಎಂಬಂತೆ ಕೇಳಿದಾಗ, ಮಹಾಪ್ರಭುಗಳೇ, ಶಾಂತ ರೀತಿಯಿಂದ ತಾವು ತಿಳಿದುಕೊಳ್ಳುವುದಾದರೆ ಪರಮಾತ್ಮನಾದ ಶನಿರಾಜರು ಅವರು ಜನನವಾದ ವಿಚಾರವನ್ನು ನಾನು ತಿಳಿದ ಮಟ್ಟಿಗೆ ತಿಳಿಸಬಲ್ಲೆ ಎಂಬಂತೆ ಹೇಳಿದ್ದಾರೆ. ಪಂಡಿತರೇ, ಶಾಂತ ರೀತಿಯಿಂದ ತಿಳಿಸಿ ನಾನು ತಿಳಿದುಕೊಳ್ಳಬೇಕು ಎಂದಾಗ ಹೇಳ್ತಿದ್ದಾರೆ, ಶನಿಯೋ ಜನ್ಮಿಸಿದಾಗ ತನ್ನ ಪಿತನ ಮೇಲೆ, ಶನಿಯೋ ಜನ್ಮಿಸಿದಾಗ ತನ್ನ ಪಿತನ ಮೇಲೆ ಶನಿಯ ದೃಷ್ಟಿಯು ಬೀಳೆ ಜನಕೋಶಮಾಗೆ, ಶನಿಯ ದೃಷ್ಟಿಯು ಬೀಳೆ ಜನಕೋಶಮಾಗೆ. ರವಿಯ ಸರತಿ ಕಾಲೋ ಯವನದವು ನೋಡು, ರವಿಯ ಸರತಿ ಕಾಲೋ ಯವನದವು ನೋಡು, ಅಶ್ವಾದ ನೇತ್ರಗಳು ಕಾಣದೆ ಇರಲು, ಅಶ್ವಾದ ನೇತ್ರಗಳು ಕಾಣದೆ ಇರಲು. ಏನೊಂದು ಪಾಯವೋ ಸಾಗದೆ ಇರಲಾಗ, ಏನೊಂದು ಪಾಯವೋ ಸಾಗದೆ ಇರಲಾಗ. ದಿನಕರನು ಕಷ್ಟ ಕಳವಳವ ಕೊಡಲು, ದಿನಕರನು ಕಷ್ಟ ಕಳವಳವ ಕೊಡಲು. ಹಾಗಾತ ಸರಿದೋಷ್ಟೇ ಹಿಂದಕ್ಕೆ ತಿರುಗಾರೋ, ಹಾಗಾತ ಸರಿದೋಷ್ಟೇ ಹಿಂದಕ್ಕೆ ತಿರುಗಾರೋ. ಆಗಾತ ಆರೋಗ್ಯ ಆಗುತ್ತಾಲಿರಲು, ಆಗಾತ ಆರೋಗ್ಯ
ಪರಮಾತ್ಮನಾದ ಶನಿರಾಜರು ಜನನವಾದ ತಕ್ಷಣ ಛಾಯಾದೇವಿಯ ಗರ್ಭದಲ್ಲಿ ತನ್ನ ಪತಿದೇವರಾದಂತಹ ಸೂರ್ಯದೇವರಿಗೆ ಹೌದು. ಛಾಯಾದೇವಿ ಪತ್ರ ಬರೆದಂತೆ ನಾವು ಬರೀತಿದ್ದಂಗೆ ಅಲ್ವಾ? ಒಂದು ನಮ್ಮ ಹುಡುಗನೊಂದು ಕಾಗದ ಬರ್ಕೊಡಪ್ಪ ಅಂತ ಅದು ಸಾಯಂಕಾಲ ಹೋಗ್ಬೇಕಿತ್ತು. ಹಿಂದೆ ಒಂದು ಕಾಗದ ಬರೀಬೇಕಾದ್ರೆ ನಿಮ್ಗೆ ಕ್ಷಮ ತಿಳಿಬೇಕು ಅಂದರೆ ಒಂದು ಕಾಗದ ಬರ್ಕೊಡಪ್ಪ ಅಂದರೆ ಇವನಿಗೆ ವಾರಕ್ಕೆ ಒಂದ್ಸತಿ ಒಂದು ಕೇಮೆ ಅನ್ನೋರು. ಈಗ ಹಂಗಿಲ್ಲ. ಕಿವಿ ಹಿಡ್ಕೊಬಿಟ್ಟಲ್ಲೋ ಏನು ಮಾಡ್ತಿದ್ಯಾ, ನಾನು ಅಷ್ಟಕ್ಕೆ ಏನು ಮಾಡಿದೆ, ಆಯ್ತಾ ಅಲ್ಲೇ ಒಗ್ರಂಗೆ ಆಗ್ತಿದ್ಯಾ, ನಾನು ಏನೋ ತತ್ತಿದ್ನಲ್ಲೇ ನೀನು ಯಾಕೆ ಆಗ್ಬಿಟ್ಟಿದ್ರಿ ಈ ರೀತಿ. ಆವಾಗ ಹಂಗಿಲ್ಲ. ನಾವೇನಾರು ಏನು ಕಳಿಸ್ಬೇಕಾದ್ರೆ ನಮ್ಮ ಮನೆಯೊಳ ಐತೈತಿಯಲ್ಲ ಪುಟ್ಟ ಅಸ್ಮತ್ಗೆ ನಮ್ಮ ಮನೆಯೊಳಗೆ ನೀರು ತಗೊಂಬರಕ್ಕೆ ಕೇಳಂಗೆ ಅಂತ ಹೇಳಿ ಕಳಿಸ್ಬೇಕಾಯ್ತು. ಇಬ್ರು ಐತೆ ಇದ್ರೆ ವಾತಾವಿಂದ. ಈ ರೀತಿಯಲ್ಲಿ ಯಾವ ಆ ಸೂರ್ಯದೇವರಿಗೆ ಛಾಯಾದೇವಿ ಗರ್ಭದಲ್ಲಿ ಪರಮಾತ್ಮ ಜನಿಸಿದ ತಕ್ಷಣ ಪತ್ರ ಕಳಿಸಿದ್ದಾರೆ. ಯಾರು? ಛಾಯಾದೇವಿ ಸೂರ್ಯನಿಗೆ, ಪತಿದೇವರಿಗೆ. ಆ ಪತ್ರವನ್ನು ನೋಡಿದಂತ ಸೂರ್ಯದೇವರು ಬಹಳ ಸಂತೋಷದಿಂದ ಆ ಪತ್ರವನ್ನು ನೋಡಿ ನನ್ನ ಸುಕುಮಾರ ಜನಿಸಿದ್ದಾನೆ ಎಂಬಂತೆ ಬಹಳ ಸಂತೋಷದಿಂದ, ಛಾಯಾ ನನ್ನ ಮಾತನ್ನು ಕೇಳು, ಬಂಗಾರದ ತೊಟ್ಟಲನ್ನು ತೆಗೆದು ಶೃಂಗಾರವನ್ನು ಪಡಿಸಿ ನನ್ನ ಸುಕುಮಾರನನ್ನು ಆ ತೊಟ್ಟಲಲ್ಲಿ ಮಲಗಿಸಿ ನಾಳೆ ಮಧ್ಯಾಹ್ನ 12 ಗಂಟೆ ವೇಳೆಗೆ ಸರಿಯಾಗಿ ರಾಜಬೀದಿಯಲ್ಲಿ ನಡಬೀದಿಯಲ್ಲಿ ತೊಟ್ಟಲನ್ನು ನಿಲ್ಲಿಸಿದ್ದೆ. ಆದರೆ ನಾನು ಜಾಗೃತಿಯಾಗಿ ಬಂದು ನನ್ನ ಕಣ್ಣನನ್ನು ಕಣ್ತುಂಬ ನೋಡಿ ಸಂತೋಷವನ್ನು ಪಡುತ್ತೇನೆ ಎಂಬಂತೆ ಛಾಯಾದೇವಿಗೆ ಪತ್ರ ಕಳಿಸಿದ್ದಾರೆ. ಆ ಪತ್ರವನ್ನು ನೋಡಿದಂಥ ಛಾಯಾದೇವಿ ತನ್ನ ದಾಸಿಯರನ್ನು ಕರೆಸಿದ್ದಾರೆ. ಬಂಗಾರದ ತೊಟ್ಟಲು ತರಿಸಿ ಆ ತೊಟ್ಟಲನ್ನು ಶೃಂಗಾರಪಡಿಸಿ ಶಿಶುವಾಗಿದ್ದರಲ್ಲ ಪರಮಾತ್ಮ ಶನಿರಾಜ ಆ ತೊಟ್ಟಲಲ್ಲಿ ಮಲಗಿಸಿ ಮಧ್ಯಾಹ್ನ 12 ಗಂಟೆ ವೇಳೆಗೆ ಸರಿಯಾಗಿ ನಡುಬೀದಿಲಿ ಆ ಬೀದಿಲಿ ತೊಟ್ಟಲಿಸ್ತಿದ್ದಾರೆ. ಈಗಲೂ ನೋಡಿ, ನಮ್ಮ ನೆಳ್ಳು 12 ಗಂಟೆಗೆ ಎತ್ತಗೂ ಮಗ್ಲಾಗಲ್ಲ, ಕರೆಕ್ಟಾಗಿ ನಮ್ಮ ಮೇಲೆ ಇರ್ತದೆ. ಒಂದೇ ಒಂದು ಡ್ರಾಪ್ಸ್ ಮಗ್ಲಾಗಲ್ಲ ತೆಗಿತೇವೆ. 12 ಗಂಟೆ ವೇಳೆಗೆ ಸರಿಯಾಗಿ ಆ ತೊಟ್ಟಲನ್ನು ನಿಲ್ಲಿಸಿದ ತಕ್ಷಣ ಆ ಮಗನೊಟ್ಟಿದನ್ನು ಬಹಳ ಪ್ರೀತಿಯಿಂದ ಮಮತೆಯಿಂದ ಆ ಸೂರ್ಯದೇವರ ರಥವನ್ನು ಅಂತರಿಕ್ಷ ಮಾರ್ಗದಲ್ಲಿ ಓಡಿಸಿಕೊಂಡು ಬಂದು ಥಟ್ಟನೆ ಮಧ್ಯ ಮಾರ್ಗದಲ್ಲಿ ಆ ರಥವನ್ನು ಜಗ್ಗಿಸಿ ನಿಲ್ಲಿಸಿ ಮೋಡವನ್ನು ತೆರೆದು ನನ್ನ ಕಣ್ಣನ ಮುಖ ನೋಡಬೇಕು ಅಂತ ಹೇಳಿ ಬಹಳ ಅವರ ದೃಷ್ಟಿಯಿಂದ ಪರಮಾತ್ಮನ ನೋಡಿದ ತಕ್ಷಣ ಸೂರ್ಯದೇವರಿಗೆ ಮನಸ್ಸಿನಲ್ಲಿ ಬೇಸರ ಆಯ್ತಂತೆ. ಅವ್ರೇನು ಬಾಯಿ ಬಿಟ್ಟೇನು ಮಾತಾಡಿಲ್ಲ, ಮನಸ್ಸಿನಲ್ಲಿ ಬೇಜಾರಾಯ್ತು. ಅಂತರಿಕ್ಷ ಮಾರ್ಗದಲ್ಲಿ 7 ಅಶ್ವಗಳಿಗೆ ಒಂದೇ ಒಂದು ಗಾಲಿ ಅರತಿಗೆ 7 ಅಶ್ವವನ್ನು ಕಟ್ಟಿಕೊಂಡು ಇಡೀ ಪ್ರಪಂಚವನ್ನೇ ಬಳಸುತ್ತಿರುವಂತಹ ನನ್ನ ಉದರದಲ್ಲಿ ಕಪ್ಪು ರೂಪು, ಗಿಡ್ಡ ಸರೀಲ ಕುರೂಪಿಯಾದ ಶಿಶು ನನ್ನ ಉದರದಲ್ಲಿ ಜನಿಸಬಹುದೇ ಎಂಬಂತೆ ಮನಸ್ಸಿನಲ್ಲಿ ಬೇಜಾರು ಮಾಡಿಕೊಂಡಂತೆ. ಆವಾಗ ಏನಾಗ್ತಂತೆ, ಯಾವಾಗ ಆ ಶಿಶುವಾಗಿ ಮಲಗಿದ್ರಲ್ಲ ಪರಮಾತ್ಮ ಅಂತರಿಕ್ಷ ಮಾರ್ಗದಲ್ಲಿ ಆಲೋಚನೆ ಮಾಡಿ ಬೇಸರ ಆಯಿತು ಮನಸ್ಸಿನಲ್ಲಿ. ಆ ಬೇಜಾರು ನುಡಿದಂಥ ಅವನ ಎದೆಯಲ್ಲಿ ನುಡಿದಂಥ ವಿಚಾರ ಪರಮಾತ್ಮ ಶಿಶುವಾಗಿ ಮಲಗಿದಂಥ ಪರಮಾತ್ಮ ಕಿವಿ ಕಾರಣಕ್ಕೆ ಥಟ್ಟನ್ನು ಕೇಳಿಬರ್ತದೆ. ಕೇಳಿಬಂದ ತಕ್ಷಣ ಕಿಟ್ಟನ್ನು ಕಿರ್ಚಿಕೊಂಡು, ಆಹಾ, ಜನ್ಮ ಕೊಟ್ಟ ಜನಕನೇ ನನ್ನ ಈ ರೀತಿ ಯಾಳಿಸ್ತಿರುವಾಗ ದೇವತೆಗಳು ನನ್ನನ್ನು ಕ್ಷಮಿಸುವರೆ, ನರವಳುಗಳು ನನ್ನನ್ನು ರಕ್ಷಿಸುವರೆ, ನನ್ನ ಶೌರ್ಯ ನನ್ನ ಪರಾಕ್ರಮ ಹೇಗದೆ ಅನ್ನೋದನ್ನು ನನ್ನ ತಂದೆಗೆ ನಾನು ತೋರ್ಪಡಿಸಲೇಬೇಕು ಅಂದ್ಬಿಟ್ಟು ಶಿಶುವಾಗಿ ಮಲಗಿದ್ದಂಥ ಪರಮಾತ್ಮ ಅವರ ಕ್ರೂರ ದೃಷ್ಟಿ ತಂದೆ ಮೇಲೆ ಬೀರವೆ. ಆ ಸೂರ್ಯದೇವರ ಮೇಲೆ ಬೀರಿದಾಗ ಸೂರ್ಯದೇವರಿಗೆ ತಕ್ಷಣ ಕುಷ್ಠರೋಗ ಪ್ರಾರಂಭ. ಅದು ಅಲ್ಲದೆ ರಥಕ್ಕೆ ಕಟ್ಟಿದಂಥ ಆ ಕುದುರೆಗಳು 7 ಕುದುರೆಗಳ ಕಣ್ಣು ಹಿಂಗೋಗಿದ್ದಾವೆ. ರಥ ಓಡಿಸ್ತಿದ್ನಲ್ಲ ಸಾರಥಿ, ಆ ಸಾರಥಿ ಕೈ ಕಾಲುಗಳೆಲ್ಲ ಬತ್ತಿ ಎಳವನಾಗಿದ್ದಾವೆ. ಆವಾಗ ರಥ ಮುಂದಕ್ಕೆ ಹೋಗೋಕ್ಕಾಗಲಿಲ್ಲ. ಆ ಮಧ್ಯ ಮಾರ್ಗದಲ್ಲಿ ನಿಂತಾಯಿತು. ಆ ಪರಿತಾಪವನ್ನು ಪಡ್ತಾ ಇದ್ದಾರೆ ಯಾವ ಸೂರ್ಯದೇವರು. ಆ ನೋವಿನ ಬಾಧೆಯಿಂದ ರಥ ಮಧ್ಯ ಮಾರ್ಗದಲ್ಲಿ ನಿಂತು ಹೋಗಿದೆ. ಇನ್ನೆಂಗೆ ಮುಂದೆ ಸಾಗೋದು, ಏನು ಮಾಡೋದು, ಅಶ್ವಗಳ ನೇತ್ರನ್ನು ಹಿಂಗೆ ಹೋಗಿದ್ದವಲ್ಲ, ಏನು ಮಾಡೋದು ಅಂತ ಹೇಳಿ ಚಿಂತೆ ಮಾಡಿ ಪರಿತಾಪವನ್ನು ಮಾಡ್ತಿರುವಂಥ ವೇಳೆಯಲ್ಲಿ ಆ ಶಂಕರ ಶಿವ, ಅಯ್ಯ ಸೂರ್ಯ, ಇದ್ಯಾರ ಶಾಪವಲ್ಲಪ್ಪ, ನಿನ್ನ ಕಂದನನ್ನು ನಿಂದಿಸಿದ ಕಾರಣ ನಿನಗೆ ಈ ರೀತಿ ಕಷ್ಟ ಬಂದಿದೆ, ನಿನ್ನ ಮಗನಿಂದ ನೀನು ಕ್ಷಮೆಯನ್ನು ಕೇಳು
ಆವಾಗ ನೀನು ಓದಿರೋ ಕಷ್ಟ ನಿವಾರಣೆ ಆಗ್ತದಪ್ಪ, ನೀನು ಪರಿತಾಪ ಕೊಡಬೇಡ ಅಂತೇಳಿ ಯಾವ ಸೂರ್ಯದೇವರು ತಿಳಿಸಿದ ತಕ್ಷಣ ಆ ಸೂರ್ಯದೇವರು, ಅಪ್ಪ ಮಗನೇ, ನಿನ್ನ ಮಹಿಮೆಯನ್ನು ತಿಳಿದರೆ ನಾನು ಈ ರೀತಿ ನುಡಿದೇನಪ್ಪ, ನಾನು ಮಾಡಿದ ಅಪರಾಧವನ್ನು ಕ್ಷಮಿಸು ಎಂಬಂತೆ ತನ್ನ ಕಂದನಿಂದ ಆ ಸೂರ್ಯದೇವರು ಕ್ಷಮೆಯನ್ನು ಬೇಡಿದಾಗ ತಂದೆ ಒದಗಿದ್ದಂಥ ಕುಷ್ಠರೋಗ ನಿವಾರಣೆ ಆಗಿದೆ. ರಥಕ್ಕೆ ಕಟ್ಟಿದ್ದಂಥ 7 ಅಶ್ವಗಳ ನೇತ್ರವು ಸಹ ಬಂದಿದ್ದಾವೆ. ರಥವನ್ನು ನಡೆಸಿದಂಥ ಆ ಕೈಕಾಲು ಬತ್ತಿ ಹೋಗಿದಂಥ ಆ ಸಾರಥಿಯ ಕೈಕಾಲುಗಳು ಸಹ ಬಂದಿದ್ದಾವೆ. ರಥವಾದರೂ ಸುರಕ್ಷವಾಗಿ ಪಶ್ಚಿಮಾಂಬುದಿಯನ್ನು ತಲುಪಿತು ಪ್ರಭು ಎಂದು ಹೇಳಿದಾಗ ಆ ವಿಕ್ರಮರಾಜರು ಸಿಟ್ಟು ಬಂದಿದೆ. ಪುತ್ರನೇ ಸತ್ಪುತ್ರ ನಲ್ಲ ಪಿತನ ಪೀಡಿಸುವಂತ ಅತಿಭ್ರಷ್ಟನೆಂದ ಹುಟ್ಟುತ್ತ ತಂದೆಗೆ ಕಷ್ಟವ ಕೊಟ್ಟ ಮುಂದೆಷ್ಟು ಕಷ್ಟವ ಕೊಡುವನು ಎಂದ ಚಪ್ಪಾಳೆ ಹಾಕೂತ ವಿಕ್ರಮನಗೂತ. ಆ ವಿಕ್ರಮರಾಜರು ಪಂಡಿತರೊಡೆ ಹೇಳಿದ್ರು, ಅಲ್ಲ ಕನೆಯ, ಜನ್ಮ ಕೊಟ್ಟ ಜನಕನಿಗೆ ಈ ರೀತಿ ಕಷ್ಟ ಕೊಟ್ಟನು, ಅವನೊಬ್ಬ ಮಗ ಏನೋ ಹುಟ್ಟು ಸ್ವಂತ ತಂದೆ ಕಷ್ಟ ಕೊಟ್ಟ. ಅದು ಅಲ್ಲದೆ ಆ ತಂದೆಗೆ ಕಷ್ಟ ಕೊಟ್ಟದ್ದು ಹೋಗ್ಲಿಕ್ಕಾಗಿ 7 ಅಶ್ವಗಳ ನೇತ್ರ ಏನ್ ಮಾಡಿದ, ಆ ಕುದುರೆ ಕಣ್ಣಿ ಹಿಂಗೋಗಿ ಮಾಡಿದ್ದಾನೆ. ಅದು ಅಲ್ಲದೆ ಆ ರಥವನ್ನು ನಡೆಸಿದ್ನಲ್ಲ ಸಾರಥಿ, ಅವನ ಕೈಕಾಲುಗಳ ಬತ್ತೋಗಂಗ್ ಮಾಡಿದ್ದಾನೆ. ಇವನು ಒಬ್ಬ ಮಗನೇನೋ, ಆತನ ವಿಚಾರವನ್ನು ನನ್ನ ಸಭಾಸ್ಥಾನದಲ್ಲಿ ಹೇಳ್ತಾ ಇದ್ದೀರಲ್ಲ ಪಂಡಿತರೇ, ನ್ಯಾಯ ಅಲ್ಲ, ಧರ್ಮ ಅಲ್ಲ, ಅಂತಹ ಪುತ್ರನಾದಂತಹ ಮಗನ ಪಡೆದು ಪ್ರಯೋಜನವೇನು ಎಂಬಂತೆ ನುಡಿದಿದ್ದಾರೆ. ಆವಾಗ ಆ ಪಂಡಿತೋತ್ತಮರು ಹೇಳಿದ್ದಾರೆ, ಮಹಾಪ್ರಭುಗಳೇ, ಖಂಡಿತವಾಗಿ ಜರಿಯಬೇಡಿ. ಈ ವಿಚಾರವೇನಾದರೂ ತಟ್ಟನೆ ಪರಮಾತ್ಮನ ಕಿವಿಕರಣಕ್ಕೆ ಬಿದ್ದಿದ್ದೆ ಆದರೆ ನಿಮ್ಮ ರಾಶಿ ಪ್ರವೇಶ ಮಾಡಿದ್ನೇ ಬಹುದು. ನನ್ನ ಮಾತು ಕೇಳಿ ಅಂತ ಆ ಕರ ಮುಗಿದು ಬೇಡಿದ್ದಾರೆ. ಬೇಡಿದ್ರು ಅವರು ಮಾತು ತಿರಸ್ಕರಿಸಿ ಬಾಯಿಗೆ ಬಂದಂತೆ ನೋಡಿದಾಗ ಪರಮಾತ್ಮ ಅಂತರಿಕ್ಷ ಮಾರ್ಗದಲ್ಲಿ ಹಿಮನದೊಳುತ್ತಾ ಕುಳಿತು ಶರೀರಾಜ ಅಂತರಿಕ್ಷದಿ ಹೋಗುತ್ತಿರಲು ರಾಮನೋತ್ತಮರೊಡನೆ ವಿಕ್ರಮ ನುಡಿದ ಮಾತು. ಕೇಳಿ ಶನಿದೇವ ತಾನು ತಕ್ಷಣ ಇಳಿದು ಬಂದರು ಸಭಾಸ್ಥಾನಕ್ಕೆ. ಹೇಳಿ ಶನಿದೇವ ತಾನು ತಕ್ಷಣ ಇಳಿದು ಬಂದರು ಸಭಾಸ್ಥಾನ. ಕಳವಳಗೊಂಡೆದ್ದು ನಿಂತರು ಎಲ್ಲ ಜನರು. ಅಂತರಿಕ್ಷ ಮಾರ್ಗದಲ್ಲಿ ರಥಾರೂಢನಾಗಿ ಕಾಲಭೈರವನ ಈಶ್ವರನ ಪೂಜೆಗೆ ಹೋಗುತ್ತಿರುವಂತಹ ವೇಳೆಯಲ್ಲಿ ಭೂಸುರೋತ್ತಮರ ಸಭೆಯ ಮಧ್ಯದಲ್ಲಿ ನಿಂದು ನುಡಿದಂತಹ ನುಡಿಯಾದರೂ ಪರಮಾತ್ಮನ ಕಿವಿ ಕರ್ಣಕ್ಕೆ ಕೇಳಿದ ತಕ್ಷಣ ಅಂತರಿಕ್ಷ ಮಾರ್ಗದಲ್ಲಿ ರಥವನ್ನು ಜಗ್ಗಿಸಿ ನಿಲ್ಲಿಸಿ, ಯಾರೋ ಭೂಲೋಕದಲ್ಲಿ ನರಾಧಮನು ಬಾಯಿಗೆ ಬಂದಂತೆ ನನ್ನನ್ನು ಜರಿತಿರುವನಲ್ಲ, ಆತನು ಯಾರಾಗಿರಬಹುದು ಎಂಬಂತೆ ನನ್ನ ಕ್ರೂರ ದೃಷ್ಟಿಯಿಂದ ನೋಡುತ್ತೇನೆ ಎಂಬಂತೆ ದೃಷ್ಟಿಸಿ ನೋಡಿದಾಗ ಉಜ್ಜಯಿನಿ ನಗರವನ್ನು ಆಳ್ತಿರುವಂತಹ ಅರಸನಾದ ವಿಕ್ರಮ, ಸರ್ವ ದೇವತೆಗಳು ನನಗೆ ನನ್ನ ಕೈಗೆ ಸಿಕ್ಕಿದ್ದರು, ಆದರೂ ನೀನು ಸಿಕ್ಕಿರಲಿಲ್ಲ. ಈಗ ನೋಡು, ತಟ್ಟನೆ ನಿನ್ನ ರಾಶಿಯನ್ನು ಪ್ರವೇಶ ಮಾಡುತ್ತೇನೆ ಎಂಬಂತೆ ಆ ಅಂತರಿಕ್ಷ ಮಾರ್ಗದಿಂದ, ಆಕಾಶ ಮಾರ್ಗದಿಂದ ಭೂಲೋಕಕ್ಕೆ ಉಜ್ಜಯಿನಿ ನಗರದ ಯಾವ ವಿಕ್ರಮರಾಜರ ಅರಮನೆಗೆ ತಟ್ಟನೆ ಪ್ರತ್ಯಕ್ಷವಾಗುತ್ತಿದ್ದಾರೆ. ಶ್ರೀ ಭದ್ರಮಾರಮಣ ಗೋವಿಂದ, ಜೈ ಶನಿ ಮಹಾದೇವರಿಗೆ ಗೋವಿಂದ, ಸರ್ವಗ್ರಹಗಳಿಗೂ ಗೋವಿಂದ, ಪಾರ್ವತಿ ಪದೇ ಶಂಭೋ. ಏನೋ ರಾಜ ನಿನಗೆ ಇಷ್ಟೊಂದು ಏನೋ ರಾಜ ನಿನಗೆ ಇಷ್ಟೊಂದು ನಿನ್ನ ಗರ್ಭವ ನಾನು ನೋಡು ಬಿಡಿಸುವೆ ಎನ್ನುತ್ತಾ ಶನಿ ರಾಜ ಕೋಪಗದೋಡು
ನನ್ನ ಚಮತ್ಕಾರ ತೋರುವೆನೆಂದ ಕನ್ಯಾ ರಾಶಿಗೆ ನಾನು ಬಂದೇನು ಕೇಳಿಲ್ಲೋ ಕನ್ಯಾ ರಾಶಿಗೆ ನಾನು ಬಂದೇನು ಕೇಳಿಲ್ಲೋ ಎನ್ನುತ್ತಾ ಶನಿ ದೇವ ಎಳಿ ಹೊರಟಾರೋ. ಏನೋ ರಾಜ, ನಿನಗೆ ಇಷ್ಟೊಂದು ಗರ್ವವೇ? ನಿನ್ನ ಅಹಂಕಾರವನ್ನು ನಾನು ಮುರಿತೇನೆ, ನಿನ್ನ ರಾಶಿಯನ್ನು ನಾನು ಪ್ರವೇಶ ಮಾಡುತ್ತೇನೆ ಎಂಬಂತೆ ಬಹಳ ಕೋಪವನ್ನು ತಾಳಿದಂತ ಶನಿ ರಾಜ ಹೊರಟೋಗಿದ್ದಾರೆ. ಇತ್ತ ಯಾವ ಬ್ರಾಹ್ಮಣೋತ್ತಮರು ನಾವು ಮೊದಲೇ ತಿಳಿಸಲಿಲ್ಲವೇ ಪರಮಾತ್ಮನನ್ನು ಜರಿಯಬೇಡಿ ಎಂಬಂತೆ ಎಂದಾಗ ವಿಕ್ರಮ ಮಹಾರಾಜರು ಹೇಳ್ತಿದ್ದಾರೆ, ಬೋಲೋ ಪರಾಕ್ರಮಿ ಶನಿಯೋ ಸುಮ್ಮನಿರದೆ ನಾನು ಆಡಿ. ಬೋಲೋ ಪರಾಕ್ರಮಿ ಶನಿಯೋ ಸುಮ್ಮನಿರದೆ ನಾನು ಆಡಿ. ಬೋಲೋ ಕಷ್ಟ ಕೊಡುವ ನವನಿಲ್ಲೋ ಓ ಬ್ರಾಹ್ಮಣೋತ್ತಮರೇ. ಕಲಿ ಪುರುಷನ ಮಹಿಮೆ ತಿಳಿಯಾದೋ ಎಂದು ಮನಗೆ ಚಿಂತೆ ತಾಳೆ ನೊಂದುಕೊಂಡು ರಾಯ ತಾನೋ. ಎಂದು ಮನಗೆ ಚಿಂತೆ ತಾಳೆ ನೊಂದುಕೊಂಡು ರಾಯ ತಾನೋ. ಕಂದಿಗೊಂದಿ ಕಳವಳಗೊಂಡಾರೋ ಓ ಬ್ರಹ್ಮೋತ್ತಮರೇ. ಕ್ಷಣವಾದರೂ ತಪ್ಪಲರಿಯಾದೋ ಯಾರೋ ಬಾಳುವೋರೇ ಜಗದಲ್ಲಿ. ಹಣಕವಲ್ಲ ಬ್ರಹ್ಮನ ಲಿಖಿತಾವೋ ಓ ಬ್ರಾಹ್ಮಣೋತ್ತಮರೇ. ಕ್ಷಣವಾದರೂ ತಪ್ಪಲರಿಯಾದೋ ಎಂದು ಎಲ್ಲ ಆವಾಗ ಬ್ರಾಹ್ಮಣೋತ್ತಮರೇ, ಮಹಾರಾಜರೇ, ನಾವು ಹೇಳುವ ರೀತಿಯಲ್ಲಿ ಯಾವ ಪರಮಾತ್ಮನನ್ನು ಭಕ್ತಿಯಿಂದ ಪೂಜೆಯನ್ನು ಮಾಡಿ ಎಂಬಂತೆ ಆ ಪೂಜಾ ವಿಧಾನವನ್ನು ತಿಳಿಸಿದ್ದಾರೆ. ಯಾವ ರೀತಿ ಅಂದ್ರೆ, ಶನಿಯೋ ರಾಜರ ಪೂಜೆ ಮಾಡಯ್ಯಲಿ ಶನಿರು ರಾಜರ ಪೂಜೆ ಅಲ್ಲೆಗಳಿಂದ ಮಡಿಸಿದ ಮುದದಿ ಕುಂಭದ ಮೇಲೆ ಆ ಮುದದಿ ಕುಂಭದ ಮೇಲೆ ಪ್ರತಿಭೆಯನ್ನು ನಿಲ್ಲಿಸಿ ಮುದ್ರಿಕೆಯ ಕುಂಭದಲ್ಲಿ ತೈಲಾದಿಂದ ಅಭಿಷೇಕ ಮಾಡೋ ಈ ರೀತಿ. ತೈಲಾದಿಂದ ಅಭಿಷೇಕ ಮಾಡೋ ಈ ರೀತಿ. ಷೋಡೋಪಚಾರದಿಂದ ಮಾಡಯ್ಯ ಶನಿ ಪೂಜೆ. ಷೋಡೋಪಚಾರದಿಂದ ಮಾಡಯ್ಯ ಶನಿ ಪೂಜೆ. ಕೊಡುದಾನ ಧರ್ಮಗಳ ಧರ್ಮಗಳ ಸಡಗರದಿ ಬೇಗ ಕೋಟ್ಪಂಡ ಪದದ ಜಪದ ಸವಾಗರದಿ ಬೇಗ ಜಪದ ಸವಾಗರದಿ ಬೇಗ ಕ್ರಮವಾಗಿ ಮಾಡಯ್ಯ ಸರ್ವಾಧನದಿಂದ. ಕ್ರಮವಾಗಿ ಮಾಡಯ್ಯ ಕೋಟ್ಪಂಡ ಫಲದಾನ ನೀಟಾಗಿ ಕೊಡಿಸಯ್ಯ. ಕೋಟ್ಪಂಡ ಫಲದಾನ ನೀಟಾಗಿ ಕೊಡಿಸಯ್ಯ. ಕಷ್ಟ ಬರದ ರೀತಿ ಶನಿದೇವ ಕಾಯ. ಕಷ್ಟ ಬರದ ರೀತಿ ಶನಿದೇವ ಕಾಯ.
ಬ್ರಾಹ್ಮಣೋತ್ತಮರು ಮಹಾರಾಜರು ತಿಳಿಸಿದ್ದಾರೆ, ಮಹಾರಾಜರೇ, ಕುದುರೆ ಅಲ್ಲೆಗಳನ್ನು ತರಿಸಿ ಹೌದು ಮಣ್ಣಿನ ಕುಂಭವನ್ನು ಮಾಡಿಸಿ, ಹೌದು ಮಣ್ಣಿನ ಕುಂಭದ ಮೇಲೆ ಕುದುರೆ ಅಲ್ಲೆಗಳನ್ನಿರಿಸಿ, ಹೌದು ಎಳ್ಳೆಣ್ಣೆಯಿಂದ ತೈಲದಿಂದ ಅಭಿಷೇಕವನ್ನು ಮಾಡಿ, ಅದು ಅಲ್ಲದೆ ಬ್ರಾಹ್ಮಣೋತ್ತಮರನ್ನು ಕರೆಸಿ ದೇವಿಷ್ಟ ಜಪಶಾಸ್ತ್ರ ವೇದ ಪುರಾಣಗಳನ್ನು ಓದಿಸಿ, ಅದು ಅಲ್ಲದೆ ದ್ರವ್ಯದಾನ, ವಸ್ತ್ರದಾನ, ಕೂಷ್ಮಾಂಡ ಫಲದಾನಗಳನ್ನು ಬಹಳ ನಿಷ್ಠೆಯಿಂದ ಕೊಟ್ಟಿದ್ದೆ. ಆದರೆ ಪರಮಾತ್ಮನಾದ ಶನಿರಾಜರು ಒಂದು ಎಳ್ಳಿನ ಮನೆ ವರ್ಷಾಂತರ ಇರ್ತಾರೆ. ಯಾವ ಎಳ್ಳನ್ನು ತಪ್ಪನೂ ಒಂದು ಎಳ್ಳನ್ನು ಮನೆ ಅಷ್ಟು ಶಾಂತರ ಆಯ್ತಾರೆ. ಬಂಗಾರದ ಕುಂಭ ಇಟ್ರು ಅಲ್ವೇ ಅವನಿಗೆ ಪ್ರೀತಿ ಇಲ್ವಂತೆ. ಇಲ್ಲಿ ಅಲ್ಲಿ ಕಳಸಕ್ಕೆ ಶನಿರಾಜನಿಗೆ ಬಂಗಾರದ ಕಳಸ ಇಟ್ರು ಮಣ್ಣಿನ ಕುಂಭ ಇಡಬೇಕಂತೆ. ಅದಕ್ಕೋಸ್ಕರ ಕುದುರೆ ಅಲ್ಲೆಗಳನ್ನು ತರಿಸಿ ಮಣ್ಣಿನ ಕುಂಭವನ್ನು ಮಾಡಿಸಿ, ಮಣ್ಣಿನ ಕುಂಭದ ಮೇಲಿಟ್ಟು ಪೂಜೆಯನ್ನು ಮಾಡಿ, ಆ ರೀತಿಯಲ್ಲಿ ತಿಳಿಸಿದ್ದಾರೆ. ಆವಾಗ ವಿಕ್ರಮರಾಜರು, ಅಯ್ಯ ಬ್ರಾಹ್ಮಣೋತ್ತಮರೇ, ನೀವೇನೇ ಹೇಳಿದ್ರು ಸಹ ಕಾಡುವಂತ ಶನಿರಾಜನು ನನ್ನ ಕಾಡನಲ್ಲಿದ್ರು ಬಿಡ್ತಕ್ಕಂಥವನಲ್ಲ. ಆ ಶನಿರಾಜನ ಪೂಜೆಯನ್ನು ಮಾಡಲಾರೆ ನಾಗದೋ ಈಗ ಕೇಳಿರೈ ಬ್ರಾಹ್ಮಣರೇ, ಆಗದೋ ಈಗ ಕೇಳಿರೈ ಬ್ರಾಹ್ಮಣರೇ, ಸಾಂಗಾದಿಂ ಶನಿ ಪೂಜೆ ಮಾಡೋದೇ ಇಲ್ಲ, ಸುಮ್ಮನೆ ಮಾಡೋದೇಕೆ ನಮ್ಮನ್ನು ಬಿಡೋದಿಲ್ಲ, ಸುಮ್ಮನೆ ಮಾಡೋದೇಕೆ ನನ್ನನ್ನು ಬಿಡೋದಿಲ್ಲ, ನಮಗೆ ತಾಯಿ ತಂದೆ ಶನಿರಾಜ ಎಂದ ಅವರ ಮನಸ್ಸಿಗೆ ಪ್ರೀತಿ ಬಂದಂತೆ ಮಾಡಲಿ, ಅವನ ಮನಸ್ಸಿಗೆ ಪ್ರೀತಿ ಬಂದಂತೆ ಮಾಡಲಿ, ಭವರೋಗ ವೈದ್ಯನ ದಯವನ್ನು ಇರಲಿ, ಎಲ್ಲಷ್ಟು ತಪ್ಪರು ಬ್ರಹ್ಮನ ಲಿಖಿತವೋ, ಎಲ್ಲಷ್ಟು ತಪ್ಪರು ಬ್ರಹ್ಮನ ಲಿಖಿತವೋ, ಕಳವಳ ಕೊಡೋದೇಕೆ ಕೇಳಿ ನೀವಿನ್ನೋ. ಬ್ರಾಹ್ಮಣೋತ್ತಮರೇ, ಕುದುರೆ ಅಲ್ಲೆಯನ್ನು ತರಿಸಿ ಮಣ್ಣಿನ ಕುಂಭವನ್ನು ಮಾಡಿಸಿ, ಮಣ್ಣಿನ ಕುಂಭದ ಮೇಲೆ ಕುದುರೆ ಅಲ್ಲೆಯನ್ನಿಟ್ಟು ಎಳ್ಳೆಣ್ಣೆಯಿಂದ ಅಭಿಷೇಕವನ್ನು ಮಾಡಿ ನಾನು ಪೂಜೆ ಮಾಡಿದ್ರು ಕಾಡುವಂಥ ಶನಿರಾಜ ನನ್ನನ್ನು ಬಿಡ್ತಕ್ಕಂಥವನಲ್ಲ. ಆಯ್ತಾ? ತಂದೆ ತಾಯಿ ಬಂಧು ಬಳಗ ಸಕಲಿಷ್ಟು ಪರಮಾತ್ಮನಾದ ಶನಿರಾಜನು ಅವನ ಮನಸ್ಸಿಗೆ ನನ್ನ ಮೇಲೆ ಯಾವ ರೀತಿ ಪ್ರೀತಿ ಬರ್ತದೋ ಅದರಂತೆ ಮಾಡಲಿ, ಅವ್ರ ದಯ ಒಂದು ನನ್ನ ಮೇಲೆ ಚೆನ್ನಾಗಿರಲಿ. ನನಗೆ ಯಾಕೆ ಈ ರೀತಿ ಹಿಂಸೆ ಕೊಡ್ತೀರಿ ನೀವು? ನಿಮ್ಮ ನಿಮ್ಮ ಮಂದಿರಕ್ಕೆ ನೀವು ಹೋಗಿ, ಹಣೆ ಬರ ಮೀರಂತೂ ಯಾರು ಬಹಳ ಸಾಧ್ಯವಿಲ್ಲ, ಇದು ಹಣಕಾನೂ ಅಲ್ಲ, ನೀವು ಹೊರಟು ಹೋಗಿ ಎಂಬಂತ ಹೇಳಿ ಆ ಬ್ರಾಹ್ಮಣೋತ್ತಮರನ್ನು ಕಳಿಸಿದಂಥ ವಿಕ್ರಮರಾಜರು ಎಲ್ಲ ವಿಚಾರವನ್ನು ತಿಳಿದು ತನ್ನ ಮಂದಿರದಲ್ಲಿ ಯಾವ ವಿಕ್ರಮರಾಜರು ಚಿಂತಾಕ್ರಾಂತರಾಗಿ ಚಿಂತೆ ಮಾಡ್ತಿದ್ದಾರೆ. ಗೋವಿಂದ ಗೋವಿಂದ, ಶನಿ ಮಹಾದೇವರಿಗೆ ಗೋವಿಂದ, ಗ್ರಹಗಳಿಗೂ ಗೋವಿಂದ, ಪಾರ್ವತಿ ಈಗ ಊಟ ತಿಂಡಿಗೆ ಇಂಟ್ರಲ್ ಬಿಡ್ತು, ಕಾಫಿ ಟೀಗೆ ಮಾಡ್ಬೋದು. ತಿನ್ಕೊ ಬನ್ನಿ ಎಲ್ಲ.